ಮೋದಿ ಅವರು ಹೇಳ್ತಿದ್ರು ಫಿರ್ ಏಕ್ ಬಾರ್ ಟ್ರಂಪ್, ಫಿರ್ ಏಕ್ ಬಾರ್ ಟ್ರಂಪ್ ಅಂತ ಅಮೆರಿಕದಾಗ ಹೋಗಿ ಹೇಳ್ದ ಮಾರಾಯ. ಆದರೆ ಆ ಟ್ರಂಪ್ ಅವರು ನಮ್ಮ ಮೇಲೆ ಅನೇಕ ಟ್ಯಾರಿಫ್ ಹಾಕಿದ್ರು, ಅಂದ್ರೆ ಟ್ಯಾಕ್ಸ್ಗಳ, ಅದರ ಬಗ್ಗೆ ಒಂದು ಮಾತಾಡಲಿಲ್ಲ. ಅದು ಆದಮೇಲೆ ಇರಾನ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನಮಗೆ ಇವತ್ತು ಎಣ್ಣೆ ಸಿಗ್ತಾ, ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚು 50% ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ. ಅಲ್ಲಿ ಯುದ್ಧ ನಡೆದಿದೆ. ಅದ್ರ ಬಗ್ಗೆ ಆ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ. ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ, ತಲೆ ಮೇಲೆ ಸೂರು, ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದು ಹೊರತಾಗಿ ನೀನು ಊರು ತುಂಬಾ ಮೆರಿ, ದೇಶ ತುಂಬಾ ಮೆರಿ ಅಂತ ನಾವು ಹೇಳಲಿಲ್ಲ. ಇಲ್ಲಿ ನಿಮ್ಮ ಮನೆ ಮೊದಲು ಸುಧಾರಣೆ ಮಾಡಿ, ಇಲ್ಲಿನ ಜನರಿಗೆ ಸುಧಾರಣೆ ಮಾಡಿ. ಇವತ್ತೇನಾಗಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಾಗ ನಮ್ಮ ಸಿಲೆಬಸ್ ಬೇರೆ. ಇವತ್ತು RSS ಸಿಲೆಬಸ್ಸು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಬರ್ತಾ ಇವೆ. RSS ಸಿಲೆಬಸ್ಸು ಇವತ್ತು ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇವೆ. RSS ಸಿಲೆಬಸ್ಸು ಈ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್, ಇಂಥ ದೊಡ್ಡ ದೊಡ್ಡ ಸ್ಕೂಲ್ಗಳೇನಿವೆ ಅಥವಾ ಕೇಂದ್ರೀಯ ವಿದ್ಯಾಲಯಗಳೇನಿವೆ, ಅಲ್ಲಿ ತಮ್ಮ ಜನರಿಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ RSS ಜನರಿಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ನಮ್ಮ ಮಕ್ಕಳಿಗೆ ಬೀದಿ ಪಾಲ ಮಾಡ್ತಾ ಇದ್ದಾರೆ. ನೀವು ಹೇಳಿ, ಯಾವ ಬಡ ಮಕ್ಕಳು ಮೋದಿ ಸಾಹೇಬರ ಕಾಲದಲ್ಲಿ ಲಕ್ಷಾಂತರ ನಮ್ಮ ನೌಕರಿಗಳ ಖಾಲಿ ಇದ್ರೂ ಕೂಡ, ಸುಮಾರು 30 ಲಕ್ಷದ ಮೇಲೆ ನೌಕರಿಗಳ ಖಾಲಿ ಇದ್ರೂ ಕೂಡ ಅವ್ರು ಎಂದೂ ಕೂಡ ತೆಗೆದುಕೊಂಡಿಲ್ಲ.